ಸ್ವಲ್ಪ ಒಂದು 18 ವರ್ಷ ಎಲ್ಲ ಆದಮೇಲೆ ಬಂದುಬಿಟ್ರೆ ಆಗೇನು ಮಾಡೋಕ್ಕೆ ಆಗೋದಿಲ್ಲ. ಏಕೆಂದರೆ ಕಣ್ಣಾಗಲೇ ಲೇಸಿ ಐ ಕಂಡೀಷನ್ಗೆ ಹೋಗಿರುತ್ತೆ. ನಮಸ್ತೆ, ನಾನು ಡಾಕ್ಟರ್ ಸಿಂಚನ, ಅನ್ನಪೂರ್ಣ ಐ ಹಾಸ್ಪಿಟಲ್, ಮೈಸೂರು. ಲೇಸಿ ಐ ಅಥವಾ ಆಂಬ್ಲಿಯೋಪಿಯಾ ಅಂತ ಒಂದು ಕಂಡೀಷನ್ ಇದೆ. ಏನಪ್ಪ ಹಂಗಂದ್ರೆ ಕಣ್ಣಲ್ಲಿ ದೃಷ್ಟಿದೋಷ ಇರುತ್ತೆ. ಅದು ಒಂದು ಕಣ್ಣಿರ್ಬೋದು ಅಥವಾ ಎರಡು ಕಣ್ಣಿರ್ಬೋದು. ಒಂದು ಕಣ್ಣಲ್ಲಿ ಮಾತ್ರ ದೃಷ್ಟಿದೋಷ ಇರೋರಿಗೆ ಜಾಸ್ತಿ ನೋಡ್ತೀವಿ. ಯಾಕೆಂದರೆ ಎರಡು ಕಣ್ಣು ಬಿಟ್ಟಾಗ ಮಕ್ಳಿಗೆ ಚೆನ್ನಾಗಿ ಕಾಣ್ತಿರುತ್ತೆ. ನನಗೆ ಒಂದು ಕಣ್ಣು ಕಾಣ್ತಿರಲ್ಲ ಅಂತಲೇ ಅವರಿಗೆ ಗೊತ್ತಾಗಿರೋದಿಲ್ಲ. ಒಂದು ಏಜ್ ಆದಮೇಲೆ ಯಾವಾಗಲೋ ಒಂದು ಕಣ್ಣು ಮುಚ್ಕೊಂಡು ನೋಡ್ತಾರೆ, ಓ ಎಡಗಣ್ಣು ಕಾಣ್ತಿಲ್ಲ, ಓ ನಂಗೆ ಬಲ್ಗಣ್ಣು ಕಾಣ್ತಿಲ್ಲ ಅಂತ ಗೊತ್ತಾಗುತ್ತೆ. ಯಾಕಾಗಿರುತ್ತೆ? ದೃಷ್ಟಿದೋಷ ಇರುತ್ತೆ. ಅದನ್ನು ಸರಿಯಾದ ಏಜಲ್ಲಿ ಸರಿಪಡಿಸಿರೋದಿಲ್ಲ. ಕನ್ನಡಕ ಕೊಟ್ಟು ಕಣ್ಣು ನೋಡೋದನ್ನು ಕಲಿಸಿರೋದಿಲ್ಲ. ಸೊ ಕಣ್ಣು ಯಾವಾಗಲೂ ಅಷ್ಟೇ, ನೋಡ್ತಾ ಇದ್ದರೆ ಬೆಳೆಯುತ್ತೆ. ಮಂಜೆ ನೋಡ್ತಿದ್ರೆ ಮಂಜೆ ನೋಡೋದನ್ನು ಕಲಿಯುತ್ತೆ, ಕ್ಲಿಯರ್ ನೋಡ್ತಿದ್ರೆ ಕ್ಲಿಯರ್ ನೋಡೋದನ್ನು ಕಲಿಯುತ್ತೆ. ಸೊ ದೃಷ್ಟಿದೋಷ ಫಸ್ಟಿಗೆ ಐಡೆಂಟಿಫೈ ಮಾಡಿಲ್ಲ. ಅದು ಒಂದು ಕಣ್ಣಿರ್ಬೋದು, ಎರಡು ಕಣ್ಣಿರ್ಬೋದು, ಅಥವಾ ಮುಂದೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಕೆಲವು ಪೇರೆಂಟ್ಸ್ ತೋರಿಸೋದಿಲ್ಲ. ಅಥವಾ ನನ್ನ ಮಗ ಕನ್ನಡಕಕ್ಕೆ ಅಡಿಕ್ಟ್ ಆಗಿಬಿಡ್ತಾನೆ, ಬೇಡ ತೋರಿಸೋದು ಅಂತ ತೋರಿಸೋದಿಲ್ಲ. ಹಾಗೆಲ್ಲ ಏನಾಗುತ್ತೆ, ಅವರು ಮಂಜನ್ನೇ ನೋಡೋದು ಅಭ್ಯಾಸ ಆಗಿ ಕಣ್ಣರ ಡೆವಲಪ್ಮೆಂಟು ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ. 18 ವರ್ಷ ಆದಮೇಲೋ 20 ವರ್ಷ ಅಥವಾ ಕೆಲಸಕ್ಕೆ ಸೇರೋ ಟೈಮಲ್ಲಿ ಅದು ಗೊತ್ತಾಗತ್ತೆ ಅವರಿಗೆ. ಆಗ ನಾವು ಜಾಸ್ತಿ ಏನು ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಮಕ್ಕಳ ಪೇರೆಂಟ್ಸ್ಗೆ ಒತ್ತಿ ಹೇಳೋದು, ಕರ್ಕೊಂಡು ಬಂದು ತೋರಿಸಿ ಆ್ಯಂಡ್ ಕರೆಕ್ಟ್ ಟ್ರೀಟ್ಮೆಂಟ್ ನಾವು ಹೇಗೆ ಹೇಳ್ತೀವಿ ಹಾಗೆ ಫಾಲೋ ಮಾಡಿ ಅಂತ.